ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಪ್ರತಿದಿನದ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ನಾನು ಕಲ್ಪನಾ ಪ್ರಕಾಶ್. ವಿಡಿಯೋ ಆನ್ ಮಾಡ್ಕೊಳ್ಳಕ್ಕೆ ಸಾಧ್ಯವಾದವರು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ, ಹೀಲ್ ಮಾಡ್ತಾ ಇರ್ತೀನಿ. ಆಮೇಲೆ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ, ಕೈ ಕಟ್ಬೇಡಿ. ಮತ್ತೆ ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಇರ್ಲಿ. ನೋಡಿ, ನಾನು ನಗ್ತಾ ಇರ್ತೀನಲ್ವ, ಹಾಗೆ ನೀವು ನಗ್ತಾ ಇರ್ಬೇಕು. ಎಲ್ಲರ ಮುಖದಲ್ಲಿ ಸ್ಮೈಲ್ ಇರ್ಲಿ. ಬೆಳಗ್ಗೆಯಿಂದ ಅಂತೂ ಒತ್ತಡ ಆಯ್ತಲ್ಲ, ಈಗ್ಲಾದ್ರೂ ಅರ್ಧ ಗಂಟೆ ಸ್ವಲ್ಪ ನಗ್ತಾ ಕುತ್ಕೊಳ್ಳೋಣ, ಆಯ್ತಾ? ಶುರು ಮಾಡೋಣ. ಬರೋದ್ರು ಬರ್ಲಿ, ಚಾಯ್ನವರಾಗ್ಲಿ. ಪ್ರಜ್ಞೆಯ ಮಟ್ಟದಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಂಪರ್ಕವನ್ನು ಹೊಂದಿದ್ದೇವೆ. ಇಡೀ ಜಗತ್ತು ಪ್ರಜ್ಞೆಯ ಮಟ್ಟದಲ್ಲಿ ಸಂಪರ್ಕವನ್ನು ಹೊಂದಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಏನ್ ಹೇಳ್ತೀನಿ ಫಸ್ಟ್ ಹೇಳಿರ್ತೀನಿ. ಆಮೇಲೆ ಹೀಲಿಂಗ್ ಮಾಡ್ಕೋಬೇಕಾದ್ರೆ ನಿದ್ದೆ ಮಾಡಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ಯಾವಾಗ್ಲೂ ಗಮನ ಇದ್ರೆ ನಿದ್ದೆ ಬರಲ್ಲ. ನಿದ್ದೆ ಬಂದ್ರೂ ಪರವಾಗಿಲ್ಲ, ಅದು ನಿದ್ದೆ ಮಾಡೋದು ಬೇಡ. ಕಾನ್ಸಂಟ್ರೇಷನ್ ಅದು ಇಂಪಾರ್ಟೆಂಟ್. ಅದಿದ್ರೆ ಯಾರಿಗೂ ನಿದ್ದೆ ಬರಲ್ಲ. ನಾನು ಮಾಡೋ ಅಷ್ಟೊತ್ತಿ ನೀವು ಬೇರೆ ಎಲ್ಲ ಹೋಗಿದ್ರೆ ನಿದ್ದೆ ಬರುತ್ತೆ. ಇಡೀ ಜಗತ್ತು ಪ್ರಜ್ಞೆಯ ಮಟ್ಟದಲ್ಲಿ ಸಂಪರ್ಕವನ್ನು ಹೊಂದಿದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯುದ್ಧ ಅಥವಾ ನೈಸರ್ಗಿಕ ಅವಘಡಗಳು, ಭೂಕಂಪ, ಸುನಾಮಿ, ಈ ರೀತಿ ನೈಸರ್ಗಿಕ ಅವಘಡಗಳು ಸಂಭವಿಸಿದಾಗ ಅದರಿಂದ ಉತ್ಪತ್ತಿಯಾದ ಕಂಪನಗಳು ಸೂಕ್ಷ್ಮ ರೂಪದಲ್ಲಿ ಎಲ್ಲರನ್ನು ತಲುಪುತ್ತದೆ. ಎಲ್ಲರಲ್ಲಿಯೂ ಭಯ, ದುಃಖ, ಅಭದ್ರತೆ, ಈ ರೀತಿಯ ನಕಾರಾತ್ಮಕ ಕಂಪನಗಳು ಸೂಕ್ಷ್ಮ ರೂಪದಲ್ಲಿ ಎಲ್ಲರನ್ನು ಬಾಧಿಸುತ್ತವೆ. ಈಗ ನಡೆಯುತ್ತಿರುವ ಯುದ್ಧವು ಕೂಡ ಇದೇ ರೀತಿಯ ಕಂಪನಗಳನ್ನು ಸೃಷ್ಟಿಸುತ್ತಿವೆ. ನಾವು ಟಿವಿ ಮಾಧ್ಯಮ, ಪತ್ರಿಕೆಗಳು, ಸಾಮಾಜಿಕ ಜಾಲತಾಣ ಇವುಗಳ ಮೂಲಕ ಕೇಳುವ, ನೋಡುವ ಯುದ್ಧ ಅಥವಾ ಅಶಾಂತಿಯ ಸಮಾಚಾರಗಳು ನಮ್ಮ ಹೊರ ಮನಸ್ಸಿನಲ್ಲಿ ಗೊಂದಲ, ಭಯ, ಅಸ್ಥಿರತೆಯನ್ನು ಮೂಡಿಸಿದರೆ, ದೇಶ ದೇಶಗಳ ಮಧ್ಯೆ ಉಂಟಾಗುವ ಕ್ರೋಧ, ಯುದ್ಧ ನಮ್ಮ ಅಂತರ್ಮನಸ್ಸಿನಲ್ಲಿ, ನಮ್ಮ ಅಂತರ್ಮಗುವಿನಲ್ಲಿ ಆಳವಾಗಿ ಅಸ್ಥಿರತೆಯನ್ನು, ಅಭದ್ರತೆಯನ್ನು ಉಂಟು ಮಾಡುತ್ತದೆ. ಇದರಿಂದ ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ, ಶಕ್ತಿ ಕೇಂದ್ರಗಳಲ್ಲಿ ಅಸಮತೋಲನ ಉಂಟಾಗುತ್ತದೆ. ಈ ಶಕ್ತಿ ಕೇಂದ್ರದಲ್ಲಿ ಉಂಟಾಗುವ ಅಸಮತೋಲನ ನಮ್ಮ ಜೀವನದಲ್ಲಿ ಆರೋಗ್ಯ, ಸಂಬಂಧಗಳು, ಉದ್ಯೋಗ, ವ್ಯಾಪಾರ, ಹಣಕಾಸು, ಆಧ್ಯಾತ್ಮಿಕತೆಯ ಅಸ್ಥಿರತೆಯನ್ನು ಉಂಟು ಮಾಡುತ್ತದೆ. ಈ ದಿವಸ ಯುದ್ಧಕ್ಕೆ ಕಾರಣವಾದ ದ್ವೇಷ, ಮದ, ಮತ್ಸರ, ಅಹಂಕಾರ, ರಾಕ್ಷಸತ್ವ, ಈ ಗುಣಗಳನ್ನ ವಿಶ್ವ ನಾಯಕರುಗಳಿಂದ ಬಿಡುಗಡೆಗೊಳಿಸಿ ಶಾಂತವಾಗಿ ಈ ಗುಣಗಳನ್ನು ನಾಶಪಡಿಸುವಂತೆ ನಾವು ಇವತ್ತು ಬ್ರಹ್ಮಾಂಡವನ್ನು ಕೇಳಿಕೊಳ್ಳೋಣ. ಹಾಗೆ ವಿಶ್ವ ನಾಯಕರ ಮನಸ್ಸುಗಳಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸುವಂತೆ ಬ್ರಹ್ಮಾಂಡವನ್ನ ನಾವು ಕೇಳಿಕೊಳ್ಳೋಣ. ಹೀಗೆ ನಡೆಯುತ್ತಿರುವ ಯುದ್ಧ ಶೀಘ್ರವಾಗಿ ಕೊನೆಗೊಂಡು ಜಗತ್ತಿನಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸುವಂತೆ ಮಾಡುವ ಹಾಗೆ ಬ್ರಹ್ಮಾಂಡವನ್ನ ಕೇಳಿಕೊಳ್ಳೋಣ. ಇನ್ನು ಮುಂದೆ ಈ ರೀತಿಯ ಯುದ್ಧ, ದ್ವೇಷ, ಕ್ರೋಧ, ಅಹಂಕಾರ ಉಂಟಾಗದ ಹಾಗೆ ಅನುಗ್ರಹಿಸುವಂತೆ ನಾವು ಇವತ್ತು ಕೇಳಿಕೊಳ್ಳೋಣ. ಇನ್ನು ಮುಂದೆ ಅಗ್ನಿ, ಅವಘಡ, ಬಿರುಗಾಳಿ, ಚಂಡಮಾರುತ, ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ, ಸುನಾಮಿಗಳಂತ ಪ್ರಕೃತಿ ವಿಕೋಪಗಳು ನಡೆಯದ ಹಾಗೆ ಪ್ರಕೃತಿಯನ್ನ, ಪಂಚಭೂತಗಳನ್ನ ಶಾಂತಗೊಳಿಸುವ ಹಾಗೆ ನಾವು ಇವತ್ತು ಕೇಳ್ಕೊಳ್ಳೋಣ. ನಮ್ಮ ಅಂತರ್ಮಗುವಿನಲ್ಲಿ, ನಮ್ಮ ಶಕ್ತಿ ಕೇಂದ್ರಗಳಲ್ಲಿ ಈಗಾಗಲೇ ಉಂಟಾಗಿರುವ ಭಯ, ಅಭದ್ರತೆ, ಅಸಹಾಯಕತೆ, ಅಸ್ಥಿರತೆ, ಈ ರೀತಿಯ ಭಾವನೆಗಳನ್ನ ಸಂಪೂರ್ಣವಾಗಿ ಎಲ್ಲರಿಂದ ಬಿಡುಗಡೆಗೊಳಿಸಿ ಅದೆಲ್ಲವನ್ನು ಇನ್ನು ಮುಂದೆ ಹುಟ್ಟದ ಹಾಗೆ, ನಾಶಪಡಿಸುವ ಹಾಗೆ ಬ್ರಹ್ಮಾಂಡವನ್ನು ನಾವು ಕೇಳಿಕೊಳ್ಳೋಣ. ಪ್ರತಿಯೊಬ್ಬರಲ್ಲಿಯೂ ಶಾಂತಿ, ಭದ್ರತೆ, ಸ್ಥಿರತೆ, ಈ ಭಾವನೆಗಳನ್ನು ಉತ್ಪತ್ತಿ ಮಾಡುವ ಹಾಗೆ ಬ್ರಹ್ಮಾಂಡವನ್ನು ನಾವು ಕೇಳಿಕೊಳ್ಳೋಣ. ಭಾವಗ್ರಾಹಿ ಜನಾರ್ದನ. ಪರಮಾತ್ಮ ಭಾವನೆಗಳಿಗೆ ಸ್ಪಂದಿಸುತ್ತಾನೆ. ವಿಶ್ವದ ಮಾನವರಲ್ಲಿ ಶಾಂತಿ ಮತ್ತು ಭದ್ರತೆಯ ಭಾವನೆ ಉಂಟಾದರೆ ಜಗತ್ತಿನಲ್ಲಿಯೂ ಕೂಡ ಶಾಂತಿ ಮತ್ತು ಭದ್ರತೆ ನೆಲೆಸುತ್ತದೆ. ಈ ದಿನ ಈ ಎಲ್ಲಾ ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋಣ. ಈಗ ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನ ಮುಚ್ಚಿ
ಇನ್ನೊಂದು ವಿಷಯ, ಯಾರಿಗೆ ಅರ್ಥ ಆಗಲ್ಲ ಅಥವಾ ಯಾರಿಗೆ ಕುತ್ಕೊಳಕ್ ಆಗಲ್ಲ ಅವರಿಗೆ ಒತ್ತಡವನ್ನ ಹೊರಗಡೆ ಹಾಕಕ್ ಕಷ್ಟ ಆಗಿರುತ್ತೆ. ಅದನ್ನ ಬಿಟ್ಟು ಹೊರಗಡೆ ಬರುವ ಮನಸ್ಥಿತಿ ಶಕ್ತಿ ಇರೋದಿಲ್ಲ ಅಂತವ್ರು ಪಾರ್ಟಿಸಿಪೇಟ್ ಮಾಡೋಕ್ ಆಗೋದೇ ಇಲ್ಲ. ಬಲವಂತವಾಗಿ ಖಂಡಿತ ಯಾರನ್ನ ಫೋರ್ಸ್ ಮಾಡ್ಬೇಡಿ. ಯಾರು ಇಷ್ಟಪಟ್ಟು ಇದಕ್ಕೆ ಬರ್ತಾರೋ ಅವ್ರು ಬನ್ನಿ. ಎಲ್ಲರಿಗೂ ಇದೊಂದು ವಿನಂತಿ. ಎಲ್ಲರೂ ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಪರಮಾತ್ಮ ಸ್ವರೂಪರಾದ ಶ್ರೀಧರ ಸ್ವಾಮಿಗಳನ್ನ ಧ್ಯಾನಿಸಿ. ಈ ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸುತ್ತಿರುವಾಗ ನೀವು ನಿಮ್ಮ ತಂದೆ ತಾಯಿಯರನ್ನ, ನಿಮ್ಮ ಕುಟುಂಬದ ಸದಸ್ಯರನ್ನ, ನಿಮ್ಮ ಪೂರ್ವಜರನ್ನ, ನಿಮ್ಮ ಕುಲದೈವವನ್ನ, ನಿಮ್ಮ ಮನೆಯ ವಾಸ್ತು ಪುರುಷನನ್ನ, ನಿಮ್ಮ ಪ್ರೀತಿ ಪಾತ್ರರನ್ನ ನೆನಪು ಮಾಡಿಕೊಳ್ಳಿ. ಪ್ರಜ್ಞೆಯ ಮಟ್ಟದಲ್ಲಿ ನಾನು ಇಡೀ ವಿಶ್ವದ ಪ್ರಜ್ಞೆಗೆ ಸಂಪರ್ಕ ಹೊಂದಿದ್ದೇನೆ ಎನ್ನುವ ಭಾವನೆ, ನಿಮ್ಮಲ್ಲಿ ಆಗುವ ಚಿಕಿತ್ಸೆ, ನಿಮ್ಮಲ್ಲಿ ಮೂಡುವ ಅರಿವು, ನಿಮ್ಮ ಪ್ರಾರ್ಥನೆ ಪ್ರಜ್ಞೆಯ ಮೂಲಕ ಎಲ್ಲರನ್ನ ತಲುಪುತ್ತದೆ. ನಿಮ್ಮಲ್ಲಿ ಉಂಟಾಗುವ ಕಂಪನಗಳು ಎಲ್ಲರ ಪ್ರಜ್ಞೆಯಲ್ಲಿಯೂ ಉಂಟಾಗುತ್ತದೆ. ನೀವು ಶಾಂತರಾದಾಗ ಇಡೀ ಜಗತ್ತು ಶಾಂತಿಯನ್ನ ಅನುಭವಿಸುತ್ತದೆ. ಈ ನಂಬಿಕೆಗಳನ್ನ ನಾವು ಇಟ್ಕೊಂಡು ಇವತ್ತು ಹೀಲ್ ಮಾಡೋಣ. ಸಾಕ ಮ್ಯೂಸಿಕ್? ಎಸ್. ಸಣ್ಣ ಮಾಡ್ಬೇಕಾ? ಓಕೆನಾ? ಈಗ ಹೇಳ್ಕೊಳ್ಳಿ ನನ್ ಜೊತೆಗೆ. ನಿಮ್ಮ ಕಿವಿಗೆ ಕೇಳುವಷ್ಟ ಜೋರಾಗಿ ಹೇಳ್ಕೊಳ್ಳಿ. ನಿಮ್ಗೆ ಹೇಳ್ಕೊಂಡಾಗೆ ಹೇಳ್ಕೊಳ್ಳಿ. ಎಲ್ಲರೂ ಕಣ್ಮುಚ್ಕೊಂಡು ಅರ್ಧ ಗಂಟೆ ನಿಮ್ಮ ಜೊತೆಗೆ ಕುತ್ಕೊಳ್ಳಿ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ಈ ಯುದ್ಧವನ್ನು ಕೂಡಲೇ ಶಾಂತಗೊಳಿಸಿ, ಸಂಪೂರ್ಣವಾಗಿ ನಿಲ್ಲಿಸಿ, ಇದು ಕೊನೆಗೊಳ್ಳುವ ಹಾಗೆ ಪ್ರಾರ್ಥನೆ ಮಾಡುವ ಜವಾಬ್ದಾರಿಯನ್ನು ನಾನು ಈಗ ಮಾಡುತ್ತಿದ್ದೇನೆ. ನಾನು ಈ ಪ್ರಾರ್ಥನೆಯನ್ನು 100% ಜವಾಬ್ದಾರಿಯಿಂದ ಮಾಡುತ್ತಿದ್ದೇನೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ಯುದ್ಧಕ್ಕೆ ಕಾರಣವಾದ ದ್ವೇಷ, ಸ್ವಾರ್ಥ, ಅಹಂಕಾರ, ಮದ, ಮತ್ಸರ ಈ ಭಾವನೆಗಳನ್ನು ಮತ್ತು ನಮಗೆ ಗೊತ್ತಿಲ್ಲದೆ ಯಾವ ಭಾವನೆಗಳಿಂದ, ಯಾರ ಭಾವನೆಗಳಿಂದ ಯುದ್ಧ ನಡೆಯುತ್ತಿದೆಯೋ ಅದೆಲ್ಲವನ್ನು ಯುದ್ಧಕ್ಕೆ ಕಾರಣೀಕರ್ತರಾದ ಪ್ರತಿಯೊಬ್ಬರ ಎಲ್ಲಾ ಸ್ತರಗಳಿಂದ ಬಿಡುಗಡೆಗೊಳಿಸಿ ನಾಶಪಡಿಸಿದ್ದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ, ನಿನಗೆ ಕೃತಜ್ಞತೆಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾವು ಕೇಳಿಕೊಳ್ಳುವುದರಿಂದ ಖಂಡಿತವಾಗಿಯೂ ಶಾಂತಿ ಸ್ಥಾಪನೆ ಸಾಧ್ಯವಾಗುತ್ತದೆ ಎಂಬ ದೃಢ ನಂಬಿಕೆಯನ್ನು ನಮ್ಮೆಲ್ಲರಲ್ಲಿಯೂ ಸ್ಥಾಪಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ವಿಶ್ವ ನಾಯಕರ ಪ್ರಜೆಗಳ ಮನಸ್ಸುಗಳಲ್ಲಿ ಯುದ್ಧದ ಉತ್ಸಾಹ, ದ್ವೇಷ, ಅಸೂಯೆ, ಮತ್ಸರ, ಅಹಂಕಾರ ಈ ಭಾವನೆಗಳನ್ನು ಕೆರಳಿಸಿದ್ದಕ್ಕಾಗಿ
ನಮ್ಮನ್ನು ಕ್ಷಮಿಸು, ನಮ್ಮನ್ನು ಮನ್ನಿಸು. ಈ ಎಲ್ಲ ಭಾವನೆಗಳನ್ನು ನಾಯಕರುಗಳಿಂದ, ಪ್ರಜೆಗಳಿಂದ ಬಿಡುಗಡೆಗೊಳಿಸಿ ಸಂಪೂರ್ಣವಾಗಿ ನಾಶಪಡಿಸಿದ್ದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಈಗ ನಡೆಯುತ್ತಿರುವ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಶಾಂತಿ ಸ್ಥಾಪನೆಯನ್ನು ಮಾಡಿದ್ದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಯುದ್ಧದಿಂದ ಆದ ಎಲ್ಲ ನಷ್ಟಗಳನ್ನು, ಉಂಟಾದ ದುಃಖಗಳನ್ನು, ಭಯವನ್ನು ಸಂಪೂರ್ಣವಾಗಿ ಸೃಷ್ಟಿಯ ಎಲ್ಲಾ ಸ್ತರಗಳಿಂದ ನಿವಾರಣೆ ಮಾಡಿ ಸೃಷ್ಟಿಯ ಎಲ್ಲಾ ಸ್ಥಳಗಳಲ್ಲಿ ಎಲ್ಲರಲ್ಲಿಯೂ ಶಾಂತಿ ಮತ್ತು ಭದ್ರತೆಯ ಭಾವನೆಯನ್ನು ಮರುಸ್ಥಾಪನೆ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಆತ್ಮೀಯ ಬ್ರಹ್ಮಾಂಡವೇ, ಯುದ್ಧದಲ್ಲಿ ಮರಣವನ್ನು ಹೊಂದಿದ ಎಲ್ಲಾ ಜೀವಿಗಳಿಗೆ ಶಾಂತಿಯನ್ನು ಕರುಣಿಸಿ ಅವೆಲ್ಲವನ್ನು ಭೂಮಿಯ ಕಂಪನಗಳ ಗುರುತ್ವಾಕರ್ಷಣೆಯಿಂದ ಬಿಡಿಸಿ ಆ ಎಲ್ಲಾ ಜೀವಿಗಳಿಗೂ ಪಿತೃಲೋಕಗಳನ್ನು, ಉನ್ನತ ಲೋಕಗಳನ್ನು ಪ್ರಾಪ್ತಿ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು. ಅವರ ಎಲ್ಲ ನೋವುಗಳನ್ನು ಅವರುಗಳಿಂದ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿ ಎಲ್ಲ ನೋವುಗಳಿಂದ ಅವರಿಗೆ ಮುಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಆತ್ಮೀಯ ಬ್ರಹ್ಮಾಂಡವೇ, ಪ್ರತಿಯೊಂದು ದೇಶದ ಪ್ರತಿಯೊಬ್ಬ ನಾಯಕರಲ್ಲಿಯೂ ಪ್ರಜೆಗಳಲ್ಲಿಯೂ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ನೆಲೆಗೊಳ್ಳುವ ಹಾಗೆ ಮಾಡಿ ಪ್ರತಿಯೊಬ್ಬರು ವಿಶ್ವ ಶಾಂತಿಗಾಗಿ ತತ್ಕ್ಷಣವೇ ಕಾರ್ಯಪ್ರವೃತ್ತರಾಗುವಂತೆ ಮಾಡುತ್ತಿರುವುದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಇನ್ನು ಮುಂದೆ ಯುದ್ಧಗಳು ನಡೆಯದಂತೆ ಪ್ರತಿಯೊಬ್ಬ ನಾಯಕರು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಣೆ ಮಾಡುವ ಹಾಗೆ ಮಾಡಿದ್ದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ವಿಶ್ವ ನಾಯಕರ, ವಿಶ್ವದ ಎಲ್ಲ ಮಾನವರ ಹೃದಯ ಚಕ್ರವನ್ನು, ವಿಶುದ್ಧಿ ಚಕ್ರವನ್ನು, ಆಜ್ಞಾ ಚಕ್ರವನ್ನು, ಸಹಸ್ರಾರ ಚಕ್ರವನ್ನು ಪೂರ್ಣವಾಗಿ ವಿಸ್ತರಿಸಿ ಅವರಲ್ಲಿ ಇರುವ ಪ್ರಾಣಿ ಗುಣಗಳನ್ನು ನಾಶಪಡಿಸಿ ಮನುಷ್ಯತ್ವವನ್ನು ಜಾಗೃತಗೊಳಿಸುತ್ತಿರುವುದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಆತ್ಮೀಯ ಬ್ರಹ್ಮಾಂಡವೇ, ಮುಂಬರುವ ದಿನಗಳಲ್ಲಿ ಪ್ರಕೃತಿಯನ್ನು ಸಂಪೂರ್ಣವಾಗಿ ಶಾಂತವಾಗಿ ಇಟ್ಟು ಯಾವುದೇ ರೀತಿಯ ಅಗ್ನಿ ಅವಘಡಗಳು, ಬಿರುಗಾಳಿ, ಚಂಡಮಾರುತ ಈ ರೀತಿಯ
ವಾಯು ವಿಕೋಪ, ಜಲ ಪ್ರಳಯ, ಭೂಕಂಪ, ಸುನಾಮಿ ಅನುಗ್ರಹಿಸುತ್ತಿರುವುದಕ್ಕಾಗಿ ನಿನಗೆ ಕೃತಜ್ಞತೆಗಳು. ಪಂಚಮಹಾಭೂತಗಳನ್ನ ಶಾಂತಗೊಳಿಸಿ, ಆದಿತ್ಯಾದಿ ನವಗ್ರಹಗಳನ್ನ ಶಾಂತಗೊಳಿಸಿ, ಪ್ರಕೃತಿಯಲ್ಲಿ, ಮನುಷ್ಯರಲ್ಲಿ, ಪ್ರತಿಯೊಂದು ಜೀವಿಗಳಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡುತ್ತಿರುವುದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ಆತ್ಮೀಯ ಬ್ರಹ್ಮಾಂಡವೇ, ನಮ್ಮ ಅಂತರ್ಮನಸ್ಸಿನಲ್ಲಿ ಉಂಟಾದ ಯುದ್ಧದ ಭಯ, ಭವಿಷ್ಯದ ಭಯ, ದೃಶ್ಯ ಮಾಧ್ಯಮದ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ನಾನು ನನ್ನ ಒಳಗೆ ಸ್ವೀಕರಿಸಿದ ಎಲ್ಲ ಭಯಗಳನ್ನು, ಭವಿಷ್ಯದ ಅಸ್ಥಿರತೆಯ ಭಯ, ಇವುಗಳನ್ನು ನನ್ನೊಳಗೆ ಹಿಡಿದಿಟ್ಟುಕೊಂಡು ಅನುಭವಿಸುತ್ತಿರುವುದಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನನ್ನೊಳಗಿನ ಎಲ್ಲ ಭಯವನ್ನ, ಅಸ್ಥಿರತೆಯನ್ನ, ಅಭದ್ರತೆಯನ್ನ, ಅಶಾಂತಿಯನ್ನ ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿ ನಾಶಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ಆತ್ಮೀಯ ಬ್ರಹ್ಮಾಂಡವೇ, ನನ್ನ ಮೂಲಾಧಾರ ಚಕ್ರವನ್ನ ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ಮೂಲಾಧಾರ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಮೂಲಾಧಾರ ಚಕ್ರದಲ್ಲಿ ದೈವಿ ಉತ್ಸಾಹವನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ನನ್ನ ಸ್ವಾಧಿಷ್ಠಾನ ಚಕ್ರವನ್ನ ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನು ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಸ್ವಾಧಿಷ್ಠಾನ ಚಕ್ರದಲ್ಲಿ ದೈವಿ ಉತ್ಸಾಹವನ್ನು ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ನನ್ನ ಮಣಿಪುರ ಚಕ್ರವನ್ನ ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ಮಣಿಪುರ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ನನ್ನ ಮಣಿಪುರ ಚಕ್ರದಲ್ಲಿ ದೈವಿ ಉತ್ಸಾಹವನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ನನ್ನ ಅನಾಹತ ಚಕ್ರವನ್ನ ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ಅನಾಹತ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ನನ್ನ ಅನಾಹತ ಚಕ್ರದಲ್ಲಿ ದೈವಿ ಉತ್ಸಾಹವನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ನನ್ನ ವಿಶುದ್ಧಿ ಚಕ್ರವನ್ನು ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ವಿಶುದ್ಧಿ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ನನ್ನ ವಿಶುದ್ಧಿ ಚಕ್ರದಲ್ಲಿ ದೈವಿ ಉತ್ಸಾಹವನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ನನ್ನ ಆಜ್ಞಾ ಚಕ್ರವನ್ನ ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ಆಜ್ಞಾ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನು ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ನನ್ನ ಆಜ್ಞಾ ಚಕ್ರದಲ್ಲಿ ದೈವಿ ಉತ್ಸಾಹವನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ,
ನನ್ನ ಸಹಸ್ರಾರ ಚಕ್ರವನ್ನ ಶಾಂತಗೊಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನನ್ನ ಸಹಸ್ರಾರ ಚಕ್ರದಲ್ಲಿ ಶಾಂತಿ, ಸಮಾಧಾನ, ಸಂತೃಪ್ತಿಯನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ನನ್ನ ಸಹಸ್ರಾರ ಚಕ್ರದಲ್ಲಿ ದೈವಿ ಉತ್ಸಾಹವನ್ನ ತುಂಬಿದ್ದಕ್ಕೆ ನಿಮಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ನನ್ನನ್ನು ವರ್ತಮಾನದ ಸಕಾರಾತ್ಮಕತೆಯಲ್ಲಿ ಜೀವಿಸುವ ಹಾಗೆ ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿನಗೆ ಧನ್ಯವಾದ. ಆತ್ಮೀಯ ಬ್ರಹ್ಮಾಂಡವೇ, ಪರಮಾತ್ಮ ಸರ್ವಶಕ್ತ, ಸರ್ವಸಮರ್ಥ. ಅವನ ಅನುಗ್ರಹವಿಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ನಡೆಯಲಾರದು. ನಾವು ಈ ದಿವಸ ವಿಶ್ವಶಾಂತಿಗಾಗಿ, ನೆಮ್ಮದಿಗಾಗಿ, ನಮ್ಮೆಲ್ಲರ ಶಾಂತಿ, ನೆಮ್ಮದಿ, ಸುರಕ್ಷತೆಗಾಗಿ ಮಾಡಿದ ಈ ಚಿಕಿತ್ಸೆ ಮತ್ತು ಪ್ರಾರ್ಥನೆಗೆ ಖಂಡಿತವಾಗಿಯೂ ಪರಮಾತ್ಮ ಸ್ಪಂದಿಸುತ್ತಾನೆ. ನಮ್ಮ ಭಾವನೆಗಳಿಗೆ ಪರಮಾತ್ಮ ಸ್ಪಂದಿಸುತ್ತಾನೆ. ಈ ದೃಢ ವಿಶ್ವಾಸವನ್ನು ನಮ್ಮೆಲ್ಲರಲ್ಲಿ ಸ್ಥಿರವಾಗಿ ಮೂಡಿಸುತ್ತಿರುವುದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ, ನಿನಗೆ ಕೃತಜ್ಞತೆಗಳು. ನಾವು ನಿನ್ನನ್ನು ಪ್ರೀತಿಸುತ್ತೇವೆ. ನನ್ನ ಆತ್ಮೀಯ ಬ್ರಹ್ಮಾಂಡವೇ, ನಾನು ಪರಮಾತ್ಮನ ಮೇಲೆ ಅವಲಂಬನೆಯಾಗಿದ್ದೇನೆ. ನಾನು ಪರಮಾತ್ಮನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಪರಮಾತ್ಮ ನನ್ನನ್ನು ಯಾವುದೇ ರೀತಿಯ ಸಂಕಷ್ಟಗಳಿಂದಲೂ ಪಾರು ಮಾಡಬಲ್ಲ. ಈ ದೃಢ ನಂಬಿಕೆಯನ್ನು ದಿವಸದ ಅನೇಕ ಬಾರಿ ನನ್ನ ನರಮಂಡಲದಲ್ಲಿ, ನನ್ನ ಶರೀರದ ಎಲ್ಲಾ ಸ್ತರಗಳಲ್ಲಿ ಉತ್ಪತ್ತಿ ಮಾಡುತ್ತಿರುವುದಕ್ಕಾಗಿ ನಿನಗೆ ಕೃತಜ್ಞತೆಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇದೇ ಭಾವನೆಯನ್ನು ನನ್ನ ಪೂರ್ವಜರಲ್ಲಿ, ನನ್ನ ಕುಟುಂಬ ಸದಸ್ಯರಲ್ಲಿ, ನಮ್ಮ ಮನೆಯ ವಾಸ್ತುಪುರುಷನಲ್ಲಿ ಪ್ರತಿದಿನ ಅನೇಕ ಬಾರಿ ಉತ್ಪತ್ತಿ ಮಾಡುತ್ತಿರುವುದಕ್ಕಾಗಿ ಆತ್ಮೀಯ ಬ್ರಹ್ಮಾಂಡವೇ, ನಿನಗೆ ಕೃತಜ್ಞತೆಗಳು. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ. ಪೂರ್ಣ ಸಮುದ್ರವೇ ಅಂತ ಆದ ಮೇಲೆ ಜಲಾಶಯಗಳು, ಎಲ್ಲಾ ಜಲಾಶಯಗಳು ಅದರಲ್ಲಿ ಒಳಪಡುವವು. ಹೀಗೆ ಆತನಿಗೆ ಸಮುದ್ರಕ್ಕೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಜಲಾಶಯದಲ್ಲಿ ಇದ್ದ ಆ ನೀರಿನಷ್ಟು ನೀರು ಕೊಡ್ಲಿಕ್ಕೆ ಸಾಧ್ಯವಾಗದು. ಹಾಗೆ ಗುರುವಿಗೆ ಆನಂದ ಸಮುದ್ರನೇ ಹೌದು, ಸಮುದ್ರವೇ ಆತನ ಆನಂದ, ಸಮುದ್ರವೇ ಆತನ ಸ್ವರೂಪ. ಆತನಿಗೆ ಸಣ್ಣ ಪುಟ್ಟ ಏನಾದ್ರೂ ಅದರಲ್ಲೇ ಒಳಪಡುವಂತಹದ್ದು ಅಲ್ಪ ಪ್ರಮಾಣದ್ದು ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ವೋ? ಸಾಧ್ಯವಾಗುವುದು. ಗುರುಭಕ್ತಿಂ ಸದಾ ಕುರಿಯಾತ್ ಶ್ರೇಯಸ್ಸೇ ಭೂಯಸೇ ನರಃ. ಗುರುಭಕ್ತಿಯನ್ನು ಯಾವಾಗಲೂ ಶ್ರೇಯಸ್ಸಿಗಾಗಿಯೂ ಮಾಡಬೇಕು. ಪ್ರೇಯಸ್ಸು ಅಂದ್ರೆ ಐಹಿಕ ಸುಖದ ಪ್ರಾಪ್ತಿಗಾಗಿ ಮಾಡಬಾರದು. ಮಾಡಿದ್ರೂ ಮುಖ್ಯ ಆತ್ಮಸ್ವರೂಪದ ಗುರಿ ಇಟ್ಕೊಂಡು ಶ್ರೇಯಸ್ಸಿಗಾಗಿ ಮಾಡೋದು ಒಳ್ಳೆಯದು, ಬಿಡೋದು ಹೆಚ್ಚಿಂದೆ. ಹಂಗಾದ್ರೆ ಸ್ವಾಮಿಯ ನಾವು ಬದುಕೋದು ಹೇಗೆ? ಬದುಕ್ತೀರಿ.
ಗುರು ಮಾತಾ ಗುರು ಪಿತಾ ಗುರು ಪರಮ ದೈವ. ಗುರು ತಾಯಿ ತಂದೆ ಎಲ್ಲದೂ ಹೌದು, ಪರಮ ದೈವತ್ವವೂ ಹೌದು. ತಾಯಿ ತಂದೆಯವರು ಬೇಡದೇ ಇದ್ರೂ ಕೂಡ ನಿಮ್ ಸಂಗೋಪನೆ ಮಾಡ್ತಾರೋ ಇಲ್ವೋ? ಅನ್ನ ಅದು ಇದು ಎಲ್ಲ ವಸ್ತ್ರ, ಅನ್ನ ವಸ್ತ್ರ ಎಲ್ಲ ಕೊಟ್ಟು ನಿಮ್ಮ ಎಲ್ಲ ಸ್ಥಿತಿಗತಿ ನೋಡಿ ಐಹಿಕ ಜೀವನದ ಸೌಕರ್ಯವೂ ಮಾಡಿಕೊಡ್ತಾರೋ ಇಲ್ವೋ? ಹಾಗೆ ಐಹಿಕ ಜೀವನ ದೇಹವನ್ನು ಉಳಿಸೋ ಮಟ್ಟಿಗೆ ಇರುವಂಥದ್ದಾದ್ರಿಂದ ಸಾಧನಕ್ಕಾಗಿ ದೇಹವೂ ಕೂಡ ಬೇಕಾಗುವುದರಿಂದ ಗುರು ಎಲ್ಲ ವಿಧದಿಂದಲೂ ಅನುಗ್ರಹಿಸು, ಅನುಕೂಲ ಮಾಡಿಕೊಡೋನು. ದೊಡ್ಡದನ್ನೇ ಕೊಡಬೇಕಾದ್ರೆ ಏಕಾಧಿಪತ್ಯ, ಏಕಚಕ್ರಾಧಿಪತ್ಯ ಕೊಡಬೇಕು ಅಂತ ಮಾಡ್ಕೊಂಡವನಿಗೆ ಅಥವಾ ಕೊಡತಕ್ಕವನಿಗೆ ಸಣ್ಣ ಪುಟ್ಟ ಜಮೀನ್ದಾರಿ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳೋದು, ಅದರಲ್ಲೇ ಅದು ಒಳ್ಕೊಡೋದು. ತಸ್ಯ ಬಲಿಮಾವಹಂತಿ ದೇವಾಹ. के
ಸಂಪೂರ್ಣನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ. ಗೌರಿ ಕಾಂತನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಯ ಬಿಡಿಸೋ ಗೌರಿ ಕಾಂತನಿದ್ದಾನೆ. ಗೌರಿ ಕಾಂತನಿದ್ದಾನೆ. ಗೌರಿ ವಲ್ಲಭನಿದ್ದಾನೆ. ನಂದಿ ವಾಹನನಿದ್ದಾನೆ. ಸುಖ ಸಂಪೂರ್ಣನಿದ್ದಾನೆ. ಸುಖ ಸಂಪೂರ್ಣನಿದ್ದಾನೆ. ಸುಖ ಸಂಪೂರ್ಣನಿದ್ದಾನೆ. ಸುಖ ಸಂಪೂರ್ಣನಿದ್ದಾನೆ. ನಾವು ಪರಮಾತ್ಮ ಸ್ವರೂಪದ ಶ್ರೀಧರ ಗುರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನಾವು ಸುರಕ್ಷಿತರು, ಇದನ್ನು ದೃಢವಾಗಿ ನಂಬುತ್ತಿದ್ದೇವೆ. ಈ ಭಾವನೆ ನಿಮ್ಮ ಎಲ್ಲ ಜೀವಕೋಶಗಳನ್ನು, ಸೂಕ್ಷ್ಮ ಕೋಶಗಳನ್ನು ಆವರಿಸಿದೆ ಎನ್ನುವ ಭಾವನೆಯನ್ನ ಮಾಡಿಕೊಳ್ಳಿ. ನಾವು ಸಾಧಕರು, ಸುರಕ್ಷಿತರು. ಈ ಭಾವನೆಯಿಂದ ನಿಮ್ಮ ಎರಡೂ ಕೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ಅದರಿಂದ ಉತ್ಪತ್ತಿಯಾದ ಶಾಖವನ್ನು ನಿಮ್ಮ ಕಣ್ಣುಗಳಿಗೆ ಕೊಡುತ್ತಾ ನಿಮ್ಮ ಎರಡೂ ಕಣ್ಣುಗಳನ್ನ ತೆರೆಯಿರಿ. ಪ್ರಜ್ಞಾ ಪ್ರಕಲ್ಪದ ಪ್ರತಿದಿನದ ಚಿಕಿತ್ಸಾ ಅಭ್ಯಾಸದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ವಿಶ್ವಶಾಂತಿಯನ್ನು, ಮನಃಶಾಂತಿಯನ್ನು ಸ್ಥಾಪಿಸುವ ಧ್ಯಾನದಲ್ಲಿ, ಹೀಲಿಂಗ್ನಲ್ಲಿ ಭಾಗವಹಿಸಿದ ನಾವೆಲ್ಲರೂ ಧನ್ಯರು. ಎಲ್ಲರಿಗೂ ಧನ್ಯವಾದಗಳು. ಇವತ್ತು ಇವತ್ತಿನ ಅನುಭವವನ್ನು ಹಂಚಿಕೊಳ್ತೀರಿ? ಯಾರಾದ್ರು ನಿಮ್ಮ ರಿಸಲ್ಟ್ ಅನ್ನು ಹಂಚ್ಕೊಳ್ಳಿ. ಮಾಲತಿ ಮೇಡಮ್, ಮಾಲತಿ ಮುರಳೀಧರ್, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಹರಿ ಓಂ, ನಮಸ್ತೆ. ನಮಸ್ತೆ, ಹೇಳಿ. ಆ, ಇವತ್ತಿನ ಇದು ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಆಮೇಲೆ ಆ, ಒಂದು ಆ, ಒಂದು ಸಂತೋಷದ ವಿಷಯ ಹೇಳ್ಬೇಕು. ಶ್ರೀಧರ ಸ್ವಾಮಿಗಳದ್ದು ಪವಾಡ. ಆ ಈಗೊಂದು 9 ತಿಂಗಳ ಹಿಂದೆ ನಮ್ಮೂರಲ್ಲಿ ಒಬ್ರಿಗೆ ಆ ಒಂದು ಗಂಡು ಮಗು ಆಯ್ತು. ಒಂದ್ ಹೆಣ್ಮಗು ಒಂದ್ ಗಂಡು ಮಗು ಆಯ್ತು ಅಂತ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಬಿಟ್ರು ಅವರು. ಆಪರೇಷನ್ ಮಾಡಿಸಿದ ಮಾರನೇ ದಿವ್ಸನೇ ರಾತ್ರಿ ಮಲಗಿದ ಮಗು, ಎದೆ ಹಾಲು ಕುಡಿದು ಮಲಗಿದ ಮಗು ಹೋಗ್ಬಿಡ್ತು. ಮಾರನೇ ದಿವ್ಸ ಬೆಳಿಗ್ಗೆ ನೋಡಿದ್ರಿ. ತುಂಬಾ ತಲೆ ಬಿಸಿ ಮಾಡ್ಕೊಂಡ್ರು ಅವ್ರು. ಇಲ್ಲಿ ನಮ್ಮನೆಗ್ ಬಂದು ಅವನು ಗಂಡ ಹಿಂಗ ಆಗೋಯ್ತು ಹೊಳ್ಕೊಂಡು ಹೊತ್ತಂಬಿಟ್ಟ. ನನ್ಗೆ ತುಂಬಾ ಪಶ್ಚಾತ್ತಾಪ ಆಯ್ತು. ಯೋಚನೆ ಮಾಡ್ಬೇಡ, ಗುರುಗಳಿದ್ದಾರೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಅದನ್ನ ರಿಮೂವ್ ಮಾಡಿಸಿ ಏನಾರು ಮಾಡಕ್ ಬರ್ತದೀಯ ಕೇಳು ಅಂತೆಲ್ಲ ಅವನಿಗೆ ಸಮಾಧಾನ ಮಾಡಿ ಕಳ್ಸಿದ್ವಿ, ನಾನು ನಮ್ಮ ಮನೆಯವ್ರು ಇಬ್ರು. ಆಮೇಲೆ ನಮ್ಮ ಮನೇಲಿ ವರದಳ್ಳಿ ತೀರ್ಥ ಮಂತ್ರಾಕ್ಷತೆ ಎಲ್ಲ ಇತ್ತು, ಅದನ್ನ ಕೊಟ್ಟು ಕಳ್ಸಿದ್ವಿ. ಧೈರ್ಯ ಬರುತ್ತೆ, ಇದನ್ನ ತಗ ಅಂತ ಹೇಳಿ. ಮನೆ ಸರಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ನಂತೆ. ಅವರು ರಿಮೂವ್ ಮಾಡಕ್ ಬರ್ತದೆ, ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮತ್ತೆ ಅದನ್ನ ರಿಮೂವ್ ಮಾಡಿದ್ರು. ಆಮೇಲೆ ವರದಳ್ಳಿ ಕರ್ಕೊಂಡು ಹೋದ್ವಿ ಒಂದ್ ದಿವಸ, ಅವನ ಗಂಡ ಹೆಂಡತಿ ಇಬ್ರು ಹೋಗಿ ಅಲ್ಲಿ ಗುರುಗಳ ಹತ್ರ ಫಲ ಸಮರ್ಪಣೆ ಮಾಡಕ್ ಹೇಳಿ ಮಾಡಿಸಿ ಅಲ್ಲಿ ವಿಶೇಷ ತೀರ್ಥ ಮಂತ್ರಾಕ್ಷತೆ ಕೊಟ್ರು. ಅವ್ರಿಗೆ ಹಿಂಗ್ ಆಗಿದೆ ಅಂತ ಹೇಳಿ ಎಲ್ಲ ಹೇಳಿದ್ವಿ. ಇದನ್ನ ದಿವ್ಸ ತಗೊಳ್ಳಿ, ಒಳ್ಳೇದಾಗ್ತದೆ ನಿಮ್ಗೆ ಅಂತ ಹೇಳಿ ತೀರ್ಥ ಮಂತ್ರಾಕ್ಷತೆ ಎಲ್ಲ ಕೊಟ್ರು. ಆವಾಗ ಅವಳಿಗೆ ರಜದ ಟೈಮ್ ಆಗಿತ್ತಂತೆ. ಅಷ್ಟ್ರ ಮೇಲೆ ಇದಾಗಿಲ್ಲ, ಪ್ರೆಗ್ನೆನ್ಸಿ ಆದ್ಲವಳು. ಇವತ್ ಡೆಲಿವರಿ ಆಗಿದೆ, ಗಂಡು ಮಗು. ಫೋನ್ ಫೋನ್ ಮಾಡ್ಕೊಂಡು ಅವನಿಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ನನ್ಗೆ ಒಂಥರ ಅದು ಹೇಳಕ್ಕೆ ಸಾಧ್ಯವಿಲ್ಲ. ಗುರುಗಳ ಪವಾಡ ಇದು ಅಂತ ಹೇಳಿ ಅವನಿಗೂ ಇದಾಯ್ತು. ಆಶ್ರಮಕ್ಕೆ ಒಂಚೂರು ಫೋನ್ ಮಾಡಿ ಹೇಳ್ಬಿಡಿ, ನಾನು ತಾಯಿ ಮಗುನ್ ಕರ್ಕೊಂಡ್ ಬರ್ತೀನಿ ಮತ್ತೆ ಅಲ್ಲಿಗೆ, ನನ್ ಪರವಾಗಿ ನೀವು ಒಂಚೂರು ಫೋನ್ ಮಾಡಿ ಹೇಳಿ ಅಂತೇಳಿ ಹೇಳ್ದ. ತುಂಬಾ ಸಂತೋಷದ ವಿಷಯ ಇದು. ಆಮೇಲೆ ಇವತ್ತಿನ ಇದ್ರಲ್ಲಿ ಗುರುಗಳದ್ದು ಧ್ವನಿ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ಆಮೇಲೆ ಪ್ರಜ್ಞಾ ಪ್ರಕಲ್ಪದ ಅದು ಎಷ್ಟಿದೆ ಅಂದ್ರೆ ಅದು ಹೇಳಕ್ಕೆ ಸಾಧ್ಯವಿಲ್ಲ. ಪದಗಳೇ ಸಿಗ್ತಾ ಇಲ್ಲ ಅದನ್ನ ಹೇಳಲಿಕ್ಕೆ. ಅಷ್ಟು ಪವಾಡಗಳು ನಡೀತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಕ್ಲಾಸ್ ಇದೇ ರೀತಿ ನಡೀಲಿ, ಇದೇ ರೀತಿ ಮುಂದುವರಿಲಿ, ಗುರುಗಳ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಂತ ಹೇಳಿ ಹೇಳ್ತಾ ನನಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅವರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ. ಎಲ್ಲರೂ ಒಳ್ಳೇದಾಗ್ಲಿ. ನಿಮ್ಗೂ ಸಹ ಧನ್ಯವಾದಗಳು. ಧನ್ಯವಾದ. ಯಾರು ಮಾತಾಡ್ತೀರಿ ಮತ್ತೆ?
ಓಕೆ, ಮತ್ತೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ನಂಗೆ ಎಷ್ಟು ಭಯ ಅಂದ್ರೆ ಭಯ ಆಗ್ತಿತ್ತು. ಈಗೆಲ್ಲ ಎಷ್ಟೋ ಇದಕ್ಕೆ ಸೇರ್ಕೊಂಡ್ಮೇಲೆ ಆ ಭಯ ಎಲ್ಲ ಹೋಗಿದೆ. ಮತ್ ನಿನ್ನೆ ನಮ್ಮ ಒಂದು ಮಾವಿನ ಮರ ಇತ್ತು, ಯಾರು ಕೊಯ್ಯಕ್ಕೆ ಬರೋದಿಲ್ಲ ಏನ ಮಾಡಿದ್ರು. ಇವತ್ತು ಒಬ್ಬನು ಬಂದ ಮರ ಹತ್ತಕ್ಕೆ ಏಣಿ ಸಾಲ ಇಲ್ಲ ಅಂತತ್ತು. ಹಂಗೆ ಏಣಿ ಕೇಳ್ಕೊಂಡ್ ಹೋಗತ್ತು, ಮರ ಹತ್ತಕ್ಕೆ ಆಗೋದಿಲ್ಲ ಅಂತತ್ತು. ಹಂಗೆ ಮರ ಹತ್ತಿದ ಮೇಲೆ ಅಲ್ಲಿ ಜುಗಿಳಿ ಈ ಒಂದ್ ರೀತಿ ಅದ್ರ ಕೊಯ್ಯಕ್ಕೆ ಆಗೋದಿಲ್ಲ ಅಂತತ್ತು. ನಾನು ಸಾರಿ ಅದನ್ನ ಹೇಳ್ತಲೇ ಬಂದೆ. ಅಮ್ಮ ಎಂತೇನ ಹೇಳ್ಕತ್ ಹೊತ್ತಜ ಅಂತ ಹೊತ್ತಿ ಸುಮಾರಷ್ಟು ಮಿಡಿನೂ ಎಲ್ಲ ಕಡ್ದು ಹಾಕಿದ, ಹೆರೆ ಎಲ್ಲ ಇದ್ ಮಾಡಿ. ನಮ್ಗದೊಂದ್ ರೀತಿ ಖುಷಿ ಆಯ್ತು. ಮನೆ ಹತ್ರಕ್ಕೆ ಇದೆಯಲ್ಲ ಅಂತಕ್ ಇನ್ನು ಬಿಡ್ಬೇಕು ಅಂತ ಮಾಡ್ಕೊಂಡಿದ್ದು. ಅದೊಂದಾತ. ಮತ್ತೆ ಮೊನ್ನೆ ನಮ್ಮನೆಯವ್ರ ದೇವಸ್ಥಾನಕ್ ಹೋಗಿದ್ದಾರೆ. ಹೋಗ್ತಾ ಅಲ್ಲಿ ರೋಡ್ಗೆ ಬೀಚ್ JCB ಬಂತಂತೆ. ಇವ್ರು ನೋಡ್ಲೇ ಇಲ್ಲ, ಅವನು ನೋಡ್ಲೋ ಎಂತೇನ. ಹಂಗೆ ಇವ್ರು ಪೂಜೆಗೆ ಹೋಗ್ತಾ ಇದ್ರು. ಹಿಂಗೆ ಹೋಗ್ತಾ ಇದ್ದ ಅವಾಗ ಬೈಕಿಗೆ ಅದನ್ನ ಹೊಡೆಸ್ಬಿಟ್ಟಿದ್ದಾನೆ. ಬೈಕಿನ ಮುಂದಿನ ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಅವ್ರಿಗೆ ಏನಾದ್ರು ಪೆಟ್ಟಾಗ್ಬಿಟ್ಟಿದ್ರೆ ಏನಾಗ್ತಿತ್ತು. ನಾನು ಇದನ್ನ ಸಾರಿ ಎಲ್ಲ ಹೇಳ್ತಾ ಇದ್ದಿದ್ರಿಂದ ಅವ್ರಿಗೆ ಆಗ ತೊಂದ್ರೆ ಸ್ವಲ್ಪದ್ರಲ್ಲೇ ಹೋತೇನ ಅಂತ ಅನಿಸ್ತು. ಹೌದು. ಅದಕ್ಕೆ ನಾವು ಎಷ್ಟು ಇದನ್ನ ಹೇಳ್ತಾ ಹೋದ್ರೆ ಹಿಂಗೆ ಎಷ್ಟೋ ಎಲ್ಲ ದಿವ್ಸನೂ ಹಿಂಗೆ ಒಂದೊಂದೇ ಒಳ್ಳೇದಾಗ್ತಾ ಇದೆಯಲ್ಲ. ಇವು ಕೆಟ್ಟದ್ದಾಗದ್ರೊಳಗೆ ಒಳ್ಳೆ ದೇವ್ರ ಕಾಪಾಡನಲ್ಲ ಅಂತ ಗುರುಗಳು ಇದಾರೆ ಹೇಳೋದನ್ನ ನಂಬ್ಕೊಂಡೆ ನಾನು. ಸಾರಿ. ನಮಸ್ತೆ. 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 ಹೌದು, ಧನ್ಯವಾದಗಳು. ಹೌದು, ಅದರಿಂದ ಆಗೋದು ಅವಘಡ ತಪ್ಪುತ್ತೆ. ಮೊದ್ಲೇ ನಾವು ದಿನಾನು ಹೇಳ್ತಾ ಇದ್ರೆ ಆಯ್ತಾ, ಯಾವಾಗ್ಲೂ ಹೇಳ್ಕೊಳ್ತಾ ಇದ್ರೆ ಅದನ್ನ ಏನಾದ್ರು ಅವಘಡ ಆಗೋದ್ರಲ್ಲಿ ತಪ್ಪುತ್ತೆ. ಅವತ್ತೊಂದ್ ದಿವಸ ಕಾವ್ಯ ಮೇಡಮ್ ಹೇಳಿದ್ರು ಅಲ್ವಾ, ಆಕ್ಸಿಡೆಂಟ್ ಆಗೋದಿಲ್ಲ 5 ಸೆಕೆಂಡ್ ಅಲ್ಲಿ. ನನಗೆ ಆ ಪದ ನೆನಪಾಯ್ತು, ಹೇಳ್ಕೊಂಡೆ 5 ನಿಮಿಷದಲ್ಲಿ ನಾನು ತಪ್ಸ್ಕೊಂಡೆ ಅಂತ. ಅದೇ ಹೌದು, ಸಾಧ್ಯ ಅದು. ಧನ್ಯವಾದಗಳು ನಿಮ್ಗೂ. ನಿಮಗೂ ಧನ್ಯವಾದಗಳು. ನೋಡಿ, ಮರ ಕೂಡ ಮಾವಿನಕಾಯಿ ಕೊಯ್ಯಕ್ಕೆ ಆಗಲ್ದೆ ಇರೋಂತ ಮರ ಕೂಡ ಹತ್ತಿ ಕೊಯ್ದಿದಾರಂತೆ. ಕಂಗ್ರ್ಯಾಚುಲೇಷನ್, ಧನ್ಯವಾದಗಳು. ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಮೆಸೇಜ್ ಅನ್ನ ಆಮೇಲೆ ಓದಿಲ್ಲ, ಹಾಕ್ತೀನಿ. ಎಲ್ಲರನ್ನೂ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮ್ಮ ಮಾಲತಿ ಮೇಡಮ್ಗೆ, ಅವರ ಅಕ್ಕ ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಸಾರಿ ಮಾಡ್ಕೊಂಡು ನಮಶಾಂತ ಮಾಡ್ಕೊಂಡು ಕ್ಲಾಸ್ ಅನ್ನ ಮುಗಿಸೋಣ. ಶುಭರಾತ್ರಿ. I'm sorry, please forgive me. Thank you. I I am love you. I am sorry. Thank you. I love you. I love you. Forgive me. Thank you. I love you. I'm sorry. Please forgive me. Thank you. ಮಲ್ಲತಿ ಮೇಡಮ್ಗೆ ಧನ್ಯವಾದಗಳು. ಅವರ ಅಕ್ಕನಿಗೂ ಧನ್ಯವಾದಗಳು. ಸಂತಾಯ ಸತ್ಯ ಸರ್ವಸ್ವರೂಪಿಣಿ ಸ್ವಾನಂದ ವಿಸರ್ಜಿತಾಯ ಶ್ರೀಧರಾಯ ನಮೋ ನಮಃ. ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ